ಮಧುಗಿರಿ ತಾಲೂಕಿನಲ್ಲಿ 20 ನವಿಲುಗಳ ಸಾವು ಪ್ರಕರಣ. ಸಾವಿನ ಬಗ್ಗೆ ಅಧಿಕಾರಿ ಶಶಿಧರ್ರಿಂದ ಸ್ಫೋಟಕ ಹೇಳಿಕೆ. ಎಸ್ ವೀಕ್ಷಕರೇ, ಮಧುಗಿರಿಯಲ್ಲಿ ಇತ್ತೀಚೆಗೆ ಸುಮಾರು 20 ನವಿಲುಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ವು. ತಾಲೂಕಿನ ಹನುಮಂತಪುರ ಗ್ರಾಮದಲ್ಲಿ ರೈತರೊಬ್ಬರ ಹೊಲದಲ್ಲಿ ನವಿಲುಗಳು ಸಾವನ್ನಪ್ಪಿದ್ವು. ಇನ್ನು ವಿಷಯ ತಿಳಿದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಇದೀಗ ನವಿಲುಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿ ಶಶಿಧರ್ ಸ್ಫೋಟಕ ಮಾಹಿತಿಯೊಂದನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಸಾವಿನ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿ ಶಶಿಧರ್ ಮಾತನಾಡಿ, ಮೆಕ್ಕೆಜೋಳವನ್ನೇ ತಿಂದು ನವಿಲುಗಳು ಸಾವನ್ನಪ್ಪಿರುವುದು ಖಚಿತವಾಗಿದೆ. ಆದರೆ ಅದು ಉದ್ದೇಶಪೂರ್ವಕವಾಗಿ ವಿಷಪ್ರಾಶನ ಮಾಡಿದ್ದಾರೋ ಇಲ್ಲ ಬಿತ್ತನೆ ಬೀಜದಲ್ಲಿಯೇ ಕೆಮಿಕಲ್ ಮಿಕ್ಸ್ ಆಗಿದೆಯೋ ತಿಳಿದುಬರಬೇಕಾಗಿದೆ. ಇದೇ ಕಾರಣಕ್ಕೆ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಇನ್ನ 2-3 ದಿನಗಳಲ್ಲಿಯೇ ವರದಿ ಬರಲಿದೆ. ವರದಿ ಬಂದ ಬಳಿಕವೇ ಸತ್ಯಾಂಶ ಹೊರಬೀಳಲಿದೆ ಎಂದಿದ್ದಾರೆ. ಇತ್ತೀಚೆಗೆ ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹನುಮಾಪುರ ಗ್ರಾಮದಲ್ಲಿ 20 ನವಿಲುಗಳು ಸತ್ತು ಬಿದ್ದಿರುವ ಪ್ರಕರಣದ ಬಗ್ಗೆ ನಾವು ಈಗಾಗಲೇ ತನಿಖೆ ಕೈಗೊಂಡಿದ್ದೀವಿ. 3 ಗಂಡು ನವಿಲುಗಳು ಮತ್ತು 17 ಹೆಣ್ಣು ನವಿಲುಗಳು ಹನುಮಾಪುರ ಗ್ರಾಮದ 3-4 ಸರ್ವೆ ನಂಬರ್ಗಳಲ್ಲಿ ಸತ್ತು ಬಿದ್ದಿದ್ದಾವೆ. ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಮತ್ತು ಅಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ನವಿಲುಗಳ ಹೊಟ್ಟೆಯಲ್ಲಿ ಮೆಕ್ಕೆಜೋಳದ ಬೀಜಗಳು ಕೂಡ ಕಂಡು ಬಂದಿದ್ದಾವೆ. ಈ ಸಂಬಂಧಪಟ್ಟಂತೆ ನಾವು ಆಸ್ ಪರ್ ಪ್ರೋಟೋಕಾಲ್ ಪ್ರಕಾರ ನಾವು ವೈದ್ಯಾಧಿಕಾರಿಗಳಿಂದ ಮರಣೋತ್ತರ ಪರೀಕ್ಷೆ ನಡೆಸಿದ್ದೀವಿ. ಮರಣೋತ್ತರ ಪರೀಕ್ಷೆ ನಡೆಸಿ ಆ ಸಂಬಂಧಪಟ್ಟಂಥ ಹೊಟ್ಟೆ ಒಳಗಿರ್ತಕ್ಕಂಥ ಮೆಕ್ಕೆಜೋಳ ಬೀಜಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈಗಾಗಲೇ ನಾವು ಕಳಿಸ್ಕೊಟ್ಟಿದ್ದೀವಿ. ಆ ವಿಧಿವಿಜ್ಞಾನ ಪ್ರಯೋಗಾಲಯದ ಒಂದು ಏನು ರಿಸಲ್ಟ್ ಏನಿದೆಯೋ ಅದನ್ನು ನಾವು ವೇಟ್ ಮಾಡ್ತಾಯಿದ್ದೀವಿ. ಬಂದಾದ ನಂತರ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಯಾವ ರೀತಿಯಿಂದ ಇದು ಇದೇ ಮೆಕ್ಕೆಜೋಳ ತಿದ್ದೆ ಸತ್ತು ಹೋಗಿದೆಯಾ ಅಥವಾ ಬೇರೆ ರೀತಿಯಾದ ಒಂದು ರೀಸನಿಂದ ಕಾರಣಗಳಿಂದ ಸತ್ತೋಗಿದೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ನಮಗೆ ಸಿಗುತ್ತೆ. ಸದ್ಯಕ್ಕೆ ಈ ಒಂದು ಹಂತದಲ್ಲಿ ನಾವು ಈಗಾಗಲೇ ನಮ್ಮ ಅರಣ್ಯಾಧಿಕಾರಿಗಳು, ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಒಂದು ತಂಡವನ್ನು ನಾವು ರಚಿಸಿದ್ದೇವೆ. ಈ ಬಗ್ಗೆ ಸುತ್ತಮುತ್ತಲಿನ ಒಂದು ಗ್ರಾಮಗಳಲ್ಲಿ ಮತ್ತು ಹೊರದಲ್ಲಿ ಈ ಒಂದು ಪಕ್ಷಿಗಳ ಒಂದು ಸಾವಿಗೆ ಮಾಹಿತಿಯನ್ನು ಕೂಡ ನಾವು ಈಗ ಕಲೆ ಹಾಕ್ತಾ ಇದ್ದೇವೆ. ಒಂದು ಲ್ಯಾಬ್ ರಿಸಲ್ಟ್ ಬಂದ ತಕ್ಷಣ ಖಂಡಿತವಾಗ್ಲೂ ನಾವು ಈ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಮಧ್ಯೆ ಹಂಚಿಕೊಡ್ತೇನೆ. ಈಗ ಲ್ಯಾಬ್ ರಿಪೋರ್ಟು 2-3 ದಿನದಲ್ಲಿ ಅಂತ ಹೇಳಿದ್ದಾರೆ. ಇನ್ನು ನಾವು ಈಗಾಗಲೇ ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ವೈದ್ಯಾಧಿಕಾರಿಗಳ ಜೊತೆ ಇದ್ದೀನಿ. ಯಾಕಂದರೆ ಈ ಒಂದು ಪ್ರಕರಣ ನಾವು 7 ದಿನಗಳೊಳಗಾಗಿ ನಾನು 5 ದಿನಗಳೊಳಗೆ ತನಿಖೆಯನ್ನು ಕೂಡ ನಾನು ಕೊಡಬೇಕಾಗಿರೋದು, ರಿಪೋರ್ಟ್ ಕೊಡಬೇಕಾಗಿರೋದ್ರಿಂದ ಅವರ ಒಂದು ವಿಧಿವಿಜ್ಞಾನದ ಒಂದು ಪರೀಕ್ಷೆಯ ರಿಸಲ್ಟು ಕೂಡ ಭಾಳ ಮುಖ್ಯವಾಗುತ್ತದೆ. ಅದ್ರ ಬಗ್ಗೆ ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಬೆಳಗ್ಗೆ. ಅವರು ಖಂಡಿತವಾಗ್ಲೂ ನಿಮ್ಮದು ಆದ್ಯತೆ ಮೇರೆಗೆ ನಾನು ತಗೊಳ್ತೀನಿ, 1-2-3 ದಿನಗಳಲ್ಲಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಬಂದ ನಂತರ ಮುಖ್ಯವಾದ ವಿಷಯ ಏನು ಅಂತ ನಾನು ಹಂಚ್ಕೊಳ್ತೀನಿ. ಅಲ್ಲ ಸರ್, ಈ ತನಿಖಾ ತಂಡ ಅಲ್ಲಿ ರೈತರೊಟ್ಟಿಗೆ ಏನಾದರೂ ಚರ್ಚೆ ಮಾಡಿರುವಂಥದ್ದು ಏನಾದರೂ ಇದೆಯಾ? ನಾನೇ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ. ಆ ಒಂದು ಭಾಗದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಾಮರ್ಶಿಸಿದ್ದೇನೆ, ನೋಡಿದ್ದೇನೆ. ಪ್ರಾಥಮಿಕವಾಗಿರ್ತಕ್ಕಂಥದ್ದು ಈಗ ಮೆಕ್ಕೆಜೋಳ ತಿಂದು ಆ ಪಕ್ಷಿಗಳು ಸತ್ತೋಗಿರೋದಂತೂ ಖಾತ್ರಿ ಆಗಿದೆ. ಈಗ ಆಸ್ ಪರ್ PM ರಿಪೋರ್ಟಲ್ಲಿ ಎಕ್ಸಾಕ್ಟ್ ರೀಸನ್ ಕರೆಕ್ಟಾಗಿ ಇಂಥದ್ದೇ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ನಾವು ಪರೀಕ್ಷೆಯ ಒಂದು ಇದನ್ನು ನಾವು ವೇಟ್ ಮಾಡಬೇಕಾಗುತ್ತೆ. ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.